ಫುಡ್ ಪಾಯ್ಸನ್ ನಿಂದ ಒಂದೇ ಕುಟುಂಬದ ಮೂವರು ಸಾವನ್ನಪ್ಪಿದ್ದಾರೆ. ಅಜ್ಜಿ ತಾತನ ಜೊತೆ ಊಟ ಮಾಡಿದ್ರೆ ಬದುಕುಳಿತಿದ್ರು ಅನ್ನೋದಾಗಿ ಸದ್ಯ ಒಂದು ನೋವಿನ ವಿಚಾರ ಬೆಳಕಿಗೆ ಬರ್ತಾ ಇದೆ. ಫುಡ್ ಪಾಯ್ಸನ್ ನಿಂದ ಒಂದೇ ಕುಟುಂಬದ ಮೂವರು ಮೃತಪಟ್ಟಿದ್ದಾರೆ. ಅಜ್ಜಿ ತಾತನ ಜೊತೆ ಊಟ ಮಾಡಿದ್ರೆ ಬದುಕಿ ಉಳಿತಾ ಇದ್ರು ಅನ್ನುವಂತ ಮಾತನ್ನ ಆ ಮನೆಯವರು ಹೇಳ್ತಿದ್ದಾರೆ. ಇನ್ನು ರಾತ್ರಿ ಪಕ್ಕದ ಮನೆ ಅಜ್ಜಿ ಮಾಡಿದ್ದಂತ ಅನ್ನ ಸಾಂಬಾರ್ ತಿಂದು ಬದುಕಿಳಿದಿದ್ದಾರೆ ಮಕ್ಕಳು. ನಿನ್ನೆ ರಾತ್ರಿ ಅಜ್ಜಿ ಮನೆಯಲ್ಲಿ ಊಟ ಮಾಡಿದ್ರು ಕೃಷ್ಣ ಮತ್ತು ಚೈತ್ರ. ಅಜ್ಜಿ ಮಲ್ಲಮ್ಮ, ತಾತ ಹನುಮಂತನಿಗೂ ಚಾವಳಿಗಾಯಿ ಕಾಯಿಂದ ಪಲ್ಯ ಮಾಡಿದ್ರಂತೆ. ಆದ್ರೆ ಅಜ್ಜಿ ಅದನ್ನ ಊಟ ಮಾಡದೆ ಅನ್ನ ಸಾಂಬಾರನ್ನ ತಿಂದಿರ್ತಾರೆ. ಇನ್ನು ಊಟ ಮಾಡಿರ್ತಾರೆ ಯಾರು? ತಂದೆ ರಮೇಶ್, ಪತ್ನಿ ಪದ್ಮಾ. ಹೀಗಾಗಿ ಚವಳೆಕಾಯಿ ಊಟ ಮಾಡಿ ರಮೇಶ್, ದೀಪ ಊಟ ಮಾಡಿರ್ತಾರೆ. ಬಟ್ನಲ್ಲಿ ಈಗ ಮೃತಪಟ್ಟಿರುವಂತ ವಿಚಾರ ಗೊತ್ತಾಗ್ತಿದೆ. ಏನು ಊಟ ಮಾಡಿದ್ರು? ಚೋಳೆಕಾಯಿ, ಜಾಳಿ, ರೊಟ್ಟಿ, ಅನ್ನ ಸಾಂಬಾರು ಊಟ ಮಾಡ್ಯಾರ ನೋಡ್ರಿ. 4 ಮೊಮ್ಮಕ್ಕಳು, 2 ಗಂಡು ಹೇಳ್ತೀರಿ. ನಿಮ್ದೇ ಹೊಲನ? ಮಾಡ್ಯಾರ ಮಕ್ಕಂದರ ನೋಡ್ರಿ. ಏನು ಊಟ ಮಾಡಿದ್ರು? ಚೋಳೆಕಾಯಿ, ಜಾಳಿ, ರೊಟ್ಟಿ. ಮಾಡ್ಯಾರ ಮಕ್ಕಂದರ ನೋಡ್ರಿ. ನನಗೆ 3 ಗಂಟೆ 25 ನಿಮಿಷಕ್ಕೆ ಫೋನ್ ಬಂತು ರೀ. ಮನೆ ಮಲಗಿದ್ದೆ ನಾನು. ಮಲಗಿದ್ದೆ, ಯಾವಾಗ ಫೋನ್ ಬಂತು ಅಂದಮೇಲೆ ನಮ್ಗೆ ಹಾಸ್ಪಿಟ್ಲಿಗೆ ಒಂದು ಕನ್ಫರ್ಮ್ ರೀ ಕಾರ್ನವ್ರಿಗೆ. ಎದ್ದು ಕೇಸಿ ಫೋನ್ ತಗೊಂಡೆ. ಅವ್ರು ಚೆಕಪ್ ಮಾಡಿದ್ರು ರೀ. ಮಾಡಿ ಕೇಸಿ ಏನಂದ್ರು, ಅಲ್ಲಪ್ಪ ಹಾಸ್ಪಿಟ್ಲಿಗೆ ಹೋಗ್ಬೇಕು, ಎದೆ ಚುಸ್ತೈತಿ, ನಮ್ಮ ಹುಡುಗ ಬಾ ಜಲ್ದಿ ಅಂದ್ರೆ. ಎದ್ದು ಸ್ವಲ್ಪ ಹಂಗೆ ಮಕ್ಕ ತೊಗೊಂಡು ಸೀದಾ ಮಂತ್ಯಕ್ಕೆ ಬಂದಿರಿ ಇಲ್ಲಿಗೆ. ಬರೋದ್ರಾಗ ನಾನು ಇದು ಒಬ್ಬರಿಗೆ ಅಂದ್ರಪ್ಪ ಏನಿದೆ ಎಲ್ಲರಿಗೆ ಉಳ್ಳಾಡಕ್ಕೆ ಹಚ್ಚಿಬಿಟ್ರೆ ಸರ್ ಎಲ್ಲರ ಮನ್ಯಾಗ. ಮಕ್ಕಳು, ಹೆಣ್ತಿ, ತಾನು. ರಮೇಶ್ ಏನಾಯ್ತು ಅಂತಂದ. ಏನಿಲ್ಲ, ಸ್ವಲ್ಪ ದವಾಖಾನೆಗೆ ಹೋಗಂತಂದು ಮಾತಾಡಿದಾರೆ. ಬೆಳಗ್ಗೆ ಮಾತಾಡಿದ ಸ್ವಲ್ಪ ಹೊತ್ತು ಕುಂತ್ಕೇಸಿ ನಾನು ದವಾಖಾನೆಗೆ ಹೋಗಿ ಮಾಡಿ ಇಲ್ಲಿ ಬೇಡ ಅರ್ಜೆಂಟ್ ಅಂತ ಹೇಳಿದೆ. ಹೇಳೋದ್ರಾಗ ಬಾಯಾಗ ಜೊಲ್ಲು ಒಂಥರ ಅದು ಬಂತು ರೀ. ಬಂದಮೇಲೆ ಈಗ ಯಾಕಂತಂದೆ ಮತ್ತೆ 2 ಕಣ್ಣುಗಳು ಪೂರಾ ಕಣ್ಣು ಓದುವಂತ ತಾನೇ ಅಂದ್ರೆ ಕಣ್ಣು ಓದು ಅಂತ ಹೇಳಿ ಕೇಸಿ ಅನ್ನೋದ್ರಾಗ ಇಲ್ಲಿ ಕಾಲು ಮಡ್ಯಕ್ಕೆ ಬಂದ. ನಾನು ಕಾಲು ಮಡಿ ಅಂತಂದು ಹಿಡ್ಕೊಂಡು ಕಾಲು ಮಾಡಿಸ್ತೀನಿ. ಕಾಲು ಮಾಡ್ದೆ ಕೇಸಿ ಸೀದಾ ಕಾರಲ್ಲಿ ಕುಂತ.